So hey guys, good morning. ಎಲ್ಲರಿಗೂ welcome back to my day 54 out of 100 day vlogging challenge. Okay, let's go. And ಇವತ್ತಿನ ವ್ಲಾಗಿನ ಆರಂಭ ಕಾಲೇಜ್ ಹೋಗ್ತಾ ಮಾಡ್ತಾ ಇದ್ದೀನಿ. ಸನ್ ಜಾಸ್ತಿ ಇದೆ ಅಂತ ನಾನು ಇವಾಗ ಸನ್ ಗ್ಲಾಸಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಸೊ ಬೇಸಿಕಲಿ ನಮ್ಮ ಮನೆ ಹತ್ರ ಒಂದು ಡಾಗ್ ಇದೆ. ಸೊ ಬ್ಲ್ಯಾಕ್ ಕಲರ್, ಅದ್ರ ಹೆಸರು ಗುಳ್ಳ ಅಂತ ಕರೀತಾರೆ ನಮ್ಮ ಓನರ್ ಎಲ್ಲರೂ. ಬಟ್ ಅದ್ರ ಸಾವು ಒಪ್ಪಿದೆ ಇವತ್ತು. ಆ ಡಾಗ್ ಸತ್ತೋಗ್ಬಿಟ್ಟಿದೆ. ಪ್ರಾಬ್ಲಮ್ ನಿನ್ನೆ ನಾನು ಬ್ರೆಡ್ ಹಾಕಿದ್ದೆ ಗೈಸ್, ಬಟ್ ಇವತ್ತು ಮಾರ್ನಿಂಗ್ ಬಿಸ್ಕೆಟ್ ಮತ್ತು ವಾಟರ್ ಹಾಕ್ಬೇಕಂತ ಇದೆ, ಬಟ್ ಡಾಗ್ ಸತ್ತೋಗ್ಬಿಟ್ಟಿದೆ ಗೈಸ್. ಸ್ಯಾಡ್ ಗೈಸ್, ಸ್ಯಾಡ್ ಮೂಮೆಂಟ್. ಯಾವಾಗ ಸಾವು ಬರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಮತ್ತೆ ಬಿಸ್ಕೆಟ್ ಹಾಕ್ಬೇಕಂತ ಇದ್ದೆ, ಬಟ್ ಆರಾಮಿದ್ದಿಲ್ಲ. ಸೊ ಅದು ಸತ್ತೋಗ್ಬಿಡ್ತು ಗೈಸ್. ಇವಾಗ ಓನರ್ಗೆ ಇನ್ಫಾರ್ಮ್ ಮಾಡಬೇಕು. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಗೈಸ್. ಒಂದ್ಸಲ ಸತ್ತ ಮೇಲೆ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಿಮ್ಗೆ ಏನು ಮಾಡ್ಬೇಕಂತ ಇದ್ದೀರಾ ಇವಾಗೇ ಮಾಡಿ. ಅದ್ರ ಡ್ಯೂಟಿ ಅದು ಮಾಡಿದೆ ಗೈಸ್. ಅದೇ ಥರ ನಾವು ನಮ್ಮ ಜೀವನದಲ್ಲಿ ಏನು ಮಾಡಬೇಕಂತ ಇದ್ದೀವಿ ಅದನ್ನ ಇವತ್ತೇ ಮಾಡಬೇಕು, ಇವಾಗೇ ಮಾಡಬೇಕು, ಇವಾಗೇ ಸ್ಟಾರ್ಟ್ ಮಾಡಬೇಕು. ಎಲ್ಲಿ ತನಕ ನೀವು ಸ್ಟಾರ್ಟ್ ಮಾಡಲ್ಲ ಅಲ್ಲಿ ತನಕ ಏನು ಚೇಂಜ್ ಆಗಲ್ಲ. ನೀವೇ ಕಾನ್ಫಿಡೆಂಟ್ ಆಗಿ ಸ್ಟಾರ್ಟ್ ಮಾಡಬೇಕು. ಒಂದು ಸಾವು ಬಂದ ಮೇಲೆ ಗೊತ್ತಾಗ್ಬಿಡುತ್ತೆ ಗೈಸ್. ಶಟ್, ನಮ್ಮ ಬ್ಲ್ಯಾಕಿ ಸತ್ತೋಯ್ತು ಪಾಪ. ನಾವು ಇವತ್ತು ಪಾಪ ಅಂತ ಇದೀವಿ. ಇಷ್ಟು ದಿನ ಊಟ ಹಾಕಿದ್ದೀವಿ, ಒಂದೊಂದ್ಸಲ ನೆಗ್ಲೆಕ್ಟು ಮಾಡಿದ್ದೀವಿ. ಏನು ಮಾಡೋದು ಗೈಸ್. ಹೇಗೆ ಹ್ಯೂಮನ್ಸಿಗೆ 100 ಇಯರ್ಸ್ ಇದೆ, ಹಾಗೆ ಡಾಗಿಗೆ 20 ಇಯರ್ಸ್ ಇದೆ. ಬಟ್ ಈಗ ಸತ್ತಿರೋ ಡಾಗು ಆಲ್ಮೋಸ್ಟ್ 19 ಇಯರ್ಸ್ ಬದುಕಿದೆ ಗೈಸ್. ಸೊ ಇವತ್ತು ಜೀವನದಲ್ಲಿ ಏನು ಅರ್ಥ ಮಾಡ್ಕೊಂಡೆ ಅಂದರೆ, ಏನಾದ್ರು ಆಗಲಿ ನಮ್ಗೆ ಏನು ಮಾಡಬೇಕು ಇವತ್ತೇ ಮಾಡಬೇಕು. ನೆಕ್ಸ್ಟ್ ಡೇ ಅನ್ನೋದೆಲ್ಲ ಎಕ್ಸ್ಕ್ಯೂಸಸ್ಸು. ಇವತ್ತೇ ಮಾಡಿದ್ರೇ ನೆಕ್ಸ್ಟ್ ಏನೋ ಆಗುತ್ತೆ, ಇಲ್ಲಾಂದರೆ ಆಗೋದೇ ಡೌಟ್. ಗೈಸ್ ರೈಟ್ ನಾವು ಕಾಲೇಜ್ ಗೈಸ್ BMTCಯಲ್ಲಿ ಹತ್ಬಿಟ್ಟು ಇವಾಗ ಹತ್ತಿ ಬೆಳಗ್ಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಇವಾಗ ಕಾಲೇಜ್ ಬೇರೆ ಹೋಗ್ಬೇಕು. ಶಟ್ ಗೈಸ್, ಕಾಲೇಜ್ ಹೋಗ್ಬೇಕಾ? गजब बेइज्जती है। ये फंस गया सीएम। कैसा लगा मेरा मजाक? ಗೈಸ್ ನಿಮಗೆ ಯಾವುದು ವ್ಲಾಗ್ ಇಷ್ಟ ಆಗುತ್ತೆ ಗೈಸ್? ನಾನು ಸನ್ ಗ್ಲಾಸಸ್ ಹಾಕೊಂಡು ವ್ಲಾಗ್ ಮಾಡಿದ್ರೆ ಅದು ನಿಮ್ಗೆ ಇಷ್ಟ ಆಗುತ್ತಾ ಇಲ್ಲ, ಮತ್ತು ವಿತೌಟ್ ಸನ್ ಗ್ಲಾಸಸ್ ಹೇಗೆ ಕಾಣ್ತಂತ ನೀವು ಹೇಳಿ ಗೈಸ್. ವ್ಲಾಗ್ ಅಂದ್ರೆ ಮಾಡ್ತಿದ್ದೀನಿ, ಬಟ್ ಸ್ಪೆಕ್ಸಲ್ಲಿ ಅಂದರೆ ಸನ್ ಗ್ಲಾಸಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿನೇ ಬರ್ತದೆ. ಬಿಕಾಸ್ ನನ್ನ ಫೋಕಸ್ ಕ್ಯಾಮ್ರಾ ಮೇಲೆ ಇರುತ್ತೆ. ಆ್ಯಂಡ್ ವ್ಲಾಗು ಮಾಡ್ತಾ ಇರ್ತೀನಿ, ಬಿಡೋದಿಲ್ಲ. ಬನ್ನಿ ಗೈಸ್, ಹೋಗ್ತಾ ಇರೋಣ ಕಾಲೇಜ್ಗೆ. ಲೆಟ್ಸ್ ಗೋ ಗೈಸ್. ಬೇಸಿಕಲಿ ನಾವು ಜೀವನದಲ್ಲಿ ವಿ ವೇಟ್ ಫಾರ್ ದ ಗುಡ್ ಟೈಮ್, ಬಟ್ ಟೈಮ್ ನಮಗೋಸ್ಕರ ವೇಟ್ ಮಾಡಲ್ಲ. ನಾವೇ ಇಂಪ್ರೂವ್ಮೆಂಟ್ಸ್ ತರಬೇಕು, ನಾವೇ ಹಾರ್ಡ್ ವರ್ಕ್ ಮಾಡಬೇಕು, ನಾವೇ ಎಫರ್ಟ್ಸ್ ಮಾಡಬೇಕು. ಆಮೇಲೆ ಸಕ್ಸಸ್ ದೇವ್ರ ಮೇಲಿದೆ. ಸೊ ಸಕ್ಸಸ್ನ ದೇವ್ರ ಮೇಲೆ ಇಟ್ಬಿಟ್ಟು ನಾವು ಹಾರ್ಡ್ ವರ್ಕ್ ಮಾಡೋಣ. ಫೋಕಸ್ ಆನ್ ದ ಇಂಪ್ರೂವ್ಮೆಂಟ್ ಆ್ಯಂಡ್ ಹಾರ್ಡ್ ವರ್ಕ್. फॉरवर्ड मारो ಸೊ ನಮ್ಮ ಸ್ಕೂಲು ಕಾಲೇಜು ಜೀವನದಲ್ಲಿ ಪಾಠ ಅನ್ನೋದು ಕಾಮನ್. ಸೊ ಕಾಲೇಜಲ್ಲಿ ಕಲ್ತಿರೋ ಪಾಠ, ಸ್ಕೂಲಲ್ಲಿ ಕಲ್ತಿರೋ ಪಾಠ ಜಸ್ಟ್ ಮಾರ್ಕ್ಸ್ಗಾಗಿ ಯೂಸ್ ಆಗುತ್ತೆ, ನಾಲೆಜ್ಗಾಗಿ ಯೂಸ್ ಆಗುತ್ತೆ. ಬಟ್ ಜೀವನದಲ್ಲಿ ಕಲ್ತಿರೋ ಪಾಠ ಜೀವನ ನಡೆಸೋದಕ್ಕೆ ಯೂಸ್ ಆಗುತ್ತೆ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬಾ ಅಂತ. ಗೈಸು ನಾವು ನಮ್ಮ ಜೀವನದಲ್ಲಿ ಎಜುಕೇಶನ್ ಸಿಸ್ಟಮು ಒಂದಿಷ್ಟು ಸಿಸ್ಟಮ್ಗೆ ಎಷ್ಟು ಬೈದ್ರೂ ಚೇಂಜ್ ಆಗಲ್ಲ. ಆ್ಯಂಡ್ ನಾವೇ ಚೇಂಜ್ ಆಗಬೇಕು. ನಮಗೆ ಎಜುಕೇಶನ್ ಸಿಸ್ಟಮ್ ಇಷ್ಟ ಇಲ್ಲ ಅಂದರೆ ಎಜುಕೇಶನ್ ಇಂಪ್ರೂವ್ ಮಾಡಬಾರ್ದು. ಆ ಥರ ನಮ್ಗೇನು ಇಷ್ಟ ಇದೆ ಅದ್ರಲ್ಲಿ ಹೋಗ್ಬೇಕು ಗೈಸ್. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಾನು ಎಜುಕೇಶನ್ ಸಿಸ್ಟಮ್ಗೆ ತುಂಬ ಬೈದಿರ್ಬೋದು, ಬಟ್ ನಾನು ಮತ್ತೆ ಅದನ್ನೇ ಫಾಲೋ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಬೇಜಾರು ಗೈಸ್. ಡ್ರಾಪರ್ಸ್ ಯಾವ್ದು ಬುಕ್ಕ ಓದೋರು ಅದನ್ನು ಹುಡುಕ್ಬೇಕು ಗೈಸ್. ನಾನು ಸ್ಕೂಲ್ ಕಾಲೇಜ್ ಡ್ರಾಪ್ ಔಟ್ ಮಾಡಿದವ್ರಿಗೆ ಯಾವ ಬುಕ್ ಸಿಕ್ಕಿದೆ ಅಂತ ನೀವು ಕಮೆಂಟ್ ಹಾಕಿ ಗೈಸ್. ಸ್ವಲ್ಪ ನೋಡ್ಬೇಕು ಏನಿದೆ ಅಂತ ಅದರಲ್ಲಿ ಗೈಸ್. ಈ ಒಂದು ಮಾತು ಹೇಳ್ತಾ ಈವ್ನಿಂಗ್ 3:30ಗೆ ಕಾಲೇಜ್ ಮುಗಿಸಿದ ಮೇಲೆ ಸಿಗ್ತೀನಿ. ಡನ್. ಆ್ಯಕ್ಚುಲಿ ಕಾಲೇಜ್ ಅಂತೂ ನಾನು ಇವತ್ತು ಜಲ್ದಿ ಹೋಗಿಲ್ಲ ಡ್ಯೂ ಟು ಪರ್ಸನಲ್ ರೀಸನ್. ಸೊ ಒಂದು ಇದಾಯಿತು ಗೈಸ್, ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಡಾಗಿ ಸತ್ತೋಗ್ಬಿಡ್ತಾರಪ್ಪ. ಸೊ ಈವ್ನಿಂಗ್ ಕ್ಲಾಸ್ ಮುಗಿಸಿದ ಮೇಲೆ ಸಿಗ್ತೀನಿ ಗೈಸ್. ಫೈನಲಿ 3:30ಗೆ ವ್ಯಾನಲ್ಲಿ ಕುತ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಮನೆಗೆ ಹೋಗಿ ಏನು ಮಾಡ್ತೀನಿ ಅಂತ ನೋಡೋಣ. ಇಸ್ಕೋ. ಬಟ್ ಇವತ್ತಿನ ಸ್ಯಾಡ್ ಮೂಮೆಂಟ್ ಏನಂದರೆ ಡಾಗಿ ಸತ್ತೋಗಿದೆ. ಮತ್ತೊಂದು ಸಲ ಹೇಳೋಕ್ಕೂ ಇಷ್ಟ ಆಗ್ತಿಲ್ಲ ಗೈಸ್.
цветочек, сок, березовый глоток. Тишины послушать волю, по тропинке в лес густой. Поболтать с березкой вдоволь, про него и про любовь. ಗೈಸ್ ಕಾಲೇಜ್ ಮುಗಿಸ್ಕೊಂಡ್ ಬಂದಾಯ್ತು ಆ್ಯಂಡ್ ಇವಾಗ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಮನೆಯಲ್ಲಿ ಊಟ ಪೆಂಡಿಂಗ್ ಇದೆ. ಸೊ ಫಟಾಫಟ್ ತಿಂದ್ಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ. ಸೊ ಗೈಸ್ ಇವತ್ತಿನ ವ್ಲಾಗು ಮನೆಯಿಂದ ಸ್ಟಾರ್ಟ್ ಮಾಡಿ ಆ್ಯಂಡ್ ಕಾಲೇಜ್ಗೆ ಹೋಗಿ ಬಂದಿದ್ದೀವಿ ಫೈನಲಿ. ಆ್ಯಂಡ್ ಇವಾಗ ನೈಟ್ ಟೈಮ್ ಆಗಿದೆ ಆ್ಯಂಡ್ ನಾನು ಲೈಟ್ ಯೂಸ್ ಮಾಡಿಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಲೈಟ್ ಇದೆ, ಇಲ್ಲೊಂದು ಲೈಟ್ ಇದೆ. ಬೇಸಿಕಲಿ ಬೇಜಾರಾಗ್ತಾ ಇದೆ. ಅದು ನಮ್ಮ ಕುಳ್ಳ ಅಂತ ಹೆಸರಿದೆ, ನಾಯಿ ಹೆಸರು ಕುಳ್ಳ ಅಂತ ಇದೆ. ಸೊ ಅದು ಸತ್ತೋಗ್ಬಿಟ್ಟಿದೆಯಲ್ಲ, 19 years ಆಗಿದೆ. 20 years ಆ್ಯಕ್ಚುಲಿ ನಾಯಿಗೆ ಆಯುಷ್ಯ 20 years, ಬಟ್ 19 years ಆಗಿದೆ ಆ್ಯಂಡ್ ಸಾವೊಪ್ಪಿದೆ ಗೈಸ್. ನಿನ್ನೆನೆ ನಾನು ಬ್ರೆಡ್ ಹಾಕಿದೆ, ಬಟ್ ನೆಕ್ಸ್ಟ್ ಡೇ ಏನಾದರೂ ಚಪಾತಿಯ ಇಲ್ಲ ಏನಾದರೂ ಬಿಸ್ಕೆಟ್ ಹಾಕ್ಬೇಕಂತ ಹೋದೆ, ನೀರು ಹಾಕ್ಬೇಕಂತ ಹೋದೆ, ಚೆಕ್ ಮಾಡಿದೆ ಫುಲ್ ಎಲ್ಲ ರೆಕಾರ್ಡ್ ಮಾಡೋಕ್ಕೆ ಮನಸ್ಸೇ ಬಂದಿಲ್ಲ ಗೈಸ್, ಅದಕ್ಕೆ ಶೂಟೇ ಮಾಡಿಲ್ಲ. ಆ್ಯಂಡ್ ನಾನು ಒಪಿನಿಯನ್ ಹೇಳ್ತಾ ಇದ್ದೀನಿ, ಒಳಗಿಂದ ಹೇಗೆ ಅನಿಸ್ತಿದೆ, ತುಂಬ ಕೆಟ್ಟ ಅನಿಸ್ತಿದೆ. ಬೇಸಿಕಲಿ ನಮ್ಮ ಬಾಡಿ ಇದೆ, ಹ್ಯೂಮನ್ ಬಾಡಿ ಆಗಲಿ ಅನಿಮಲ್ ಬಾಡಿ ಆಗಲಿ, ಪೂರಾ ಓವರ್ ಆಲ್ ಟಾಪ್ ಟು ಬಾಟಮ್ ಬಾಡಿ, ಅದ್ರ ಒಳಗಡೆ ಸಾಫ್ಟ್ವೇರ್ ಅಂತ ಇದೆಯಲ್ಲ ಜೀವ. ಸೊ ನಮ್ಮ ಜೀವ ಇಂಪಾರ್ಟೆಂಟ್ ಗೈಸ್, ಬಾಡಿನೂ ಇಂಪಾರ್ಟೆಂಟು. ಬಟ್ ಸತ್ತೋದ್ಮೇಲೆ ಬಾಡಿ ಎಲ್ಲಿಡುತ್ತೆ ಸುಟ್ಟಾಕ್ಬಿಡ್ತಾರೆ ಆ್ಯಂಡ್ ಮೇನ್ಲಿ ಜೀವ ಮೇಲೆ ಹೋಗುತ್ತೆ, ಬಾಡಿ ಇರಲ್ಲ, ಜೀವ ಮಾತ್ರ ಮೇಲೋಗಿ ಶಾಶ್ವತವಾಗಿರುತ್ತೆ. ಬೇರೆ ಬಾಡಿ ಚೇಂಜ್ ಆಗ್ಬೋದು, ಅದು ದೇವ್ರ ಕೈಲಿದೆ, ನಮ್ಮ ಕೈಲಿದೆ. ವಯಸ್ಸು ಬೇಸಿಕಲಿ ಮನುಷ್ಯ ಸತ್ತ ಮೇಲೆ, ಯಾವುದೇ ಒಂದು ಜೀವ ಸತ್ತ ಮೇಲೆ, ಅದು ಸತ್ತ ಮೇಲೆ ಎಲ್ಲರೂ ದುಃಖ ಪಡ್ತಾರೆ, ಅದು ಪಕ್ಕ. ಬಟ್ ಮೇನ್ಲಿ ಅದು ಎಷ್ಟು ಒಳ್ಳೆ ಕರ್ಮ ಮಾಡಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಏನೇ ಕೆಟ್ಟ ಕೆಲಸ ಮಾಡಿದ್ರೆ ಅದು ನಿಮ್ಮ ಜೊತೆ ಹೋಗುತ್ತೆ ಆ್ಯಂಡ್ ಅದು ಒಂದು ಆ ಕೆಟ್ಟ ಕರ್ಮನ ಫಲ ಸಿಕ್ಕೇ ಸಿಗುತ್ತೆ. ಸೊ ತುಂಬ ಕೆಟ್ಟ ಕೆಲಸ ಮಾಡಿದ್ರಿ, ನರಕದಲ್ಲಿ ಕೆಟ್ಟ ಶಿಕ್ಷೆ ಇದ್ದೇ ಇರುತ್ತೆ. ಆ್ಯಂಡ್ ತುಂಬ ಒಳ್ಳೆ ಕೆಲಸ ಮಾಡಿದರೆ, ತುಂಬ ದಾನ ಧರ್ಮ ಎಲ್ಲ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗದಲ್ಲೂ ಜಾಗ ಇದೆ. ನನ್ನಿಂದ ನಿಮ್ಗೆ ಒಪಿನಿಯನ್ ಏನು ಹೇಳ್ತೀನಿ ಅಂದರೆ, ನೀವು ಒಳ್ಳೆ ಕೆಲಸ ಮಾಡಿ ಗೈಸ್, ಕೆಟ್ಟ ಕೆಲಸ ಮಾಡಬೇಡಿ. ಜಸ್ಟ್ ಏನು ಕೆಟ್ಟ ಕೆಲಸ ಮಾಡಿದ್ರು ನಿಮ್ಗೆ ಏನು ಸಿಗುತ್ತೆ, ಏನು ಸಿಗಲ್ಲ. ನಿಮಗೆ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲ ಸಿಗುತ್ತೆ. ಅನುಭವಿಸೋದು ಯಾವುದೇ ಥರ ಕರ್ಮ ಮಾಡಿ, ಬಟ್ ನೀವೇ ಅನುಭವಿಸ್ಬೇಕು. ಒಳ್ಳೇದು ಮಾಡಿದ್ರೆ ನೀವೇ ಅನುಭವಿಸ್ಬೇಕು, ಕೆಟ್ಟದ್ದು ಮಾಡಿದ್ರು ನೀವೇ ಅನುಭವಿಸ್ಬೇಕು. ಗೈಸ್ ಬೆಟರ್ ಏನಂದರೆ, ಕೆಟ್ಟ ಕೆಲಸ ಮಾಡೋದ್ ಬದಲು ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹೆಸರು ತಗೊಂಡು ಒಳ್ಳೆ ವ್ಯಕ್ತಿಯಾಗಿ ಸಾಯೋದೇ ಬೆಸ್ಟ್. ಕೆಟ್ಟ ಕೆಲಸ ಮಾಡೋದು ಬೇಡ, ಕೆಟ್ಟವನಾಗೋದು ಬೇಡ, ಒಳ್ಳೆ ವ್ಯಕ್ತಿ ಆಗೋಣ, ಒಳ್ಳೆ ಕೆಲಸ ಮಾಡೋಣ. ಡನ್. ನೀವು ಮಾಡಿ ಗೈಸ್ ಒಳ್ಳೆ ಕೆಲಸ. ನೀವು ಮಾಡಲ್ಲ ಗೈಸ್, ಆದರೆ ಒಂದಿಷ್ಟು ಜನ ಮಾಡ್ತೀರಾ. ಡನ್, ಕಂಟಿನ್ಯೂ ಗೈಸ್. ಇವತ್ತಿನ ಡೇ 54 out of 100 ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಡೇ 55. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.